ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಉದ್ದಿನ ದೋಸೆ ಮಾಡ್ತಾ ಇದ್ದೇನೆ. ಹತ್ತಿಯಂತೆ ಸ್ಮೂತ್ ಆಗಿರುವಂತಹ ಉದ್ದಿನ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತ ನೋಡುವ. ಮೊದಲಿಗೆ ನಾನಿಲ್ಲಿ 3 ಕಪ್ ಆಗುವಷ್ಟು ಬೆಳ್ತಿಗೆ ಅಕ್ಕಿ ಅಂದರೆ ದೋಸೆ ಅಕ್ಕಿಯನ್ನು 4 ಗಂಟೆಯಷ್ಟು ಹೊತ್ತು ನೆನೆಯಲಿಕ್ಕೆ ಹಾಕಿಟ್ಟು ಈಗ ಚೆನ್ನಾಗಿ ತೊಳ್ಕೊಂಡು ಇಟ್ಟಿದ್ದೇನೆ. ಅದೇ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಕೂಡ ನೆನೆಯಲಿಕ್ಕೆ 4 ಗಂಟೆಯಷ್ಟು ಹೊತ್ತು ಇಟ್ಟಿದ್ದೇನೆ. ಮೊದಲಿಗೆ ಅಕ್ಕಿಯನ್ನು ಮಾತ್ರ ಗ್ರೈಂಡ್ ಮಾಡ್ತಾ ಇದ್ದೇನೆ. ಬೇಕಾದಷ್ಟು ನೀರನ್ನು ಹಾಕಿಕೊಂಡು ನೈಸಾಗಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಅನಂತರ ಅದೇ ಮಿಕ್ಸಿಗೆ ಉದ್ದಿನ ಬೇಳೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಕೂಡ ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಇದನ್ನೊಂದು ಪಾತ್ರೆಯಲ್ಲಿ ಒಟ್ಟಿಗೆ ಹಾಕ್ತಾ ಇದ್ದೇನೆ. ಇದಕ್ಕೆ ಇನ್ನು ನೀರು ಹಾಕೋದಿಲ್ಲ. ಹೀಗೆ ಇಷ್ಟು ದಪ್ಪಕ್ಕೆ ಇಡ್ತಾ ಇದ್ದೇನೆ ಹಿಟ್ಟನ್ನು. ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಕೂಡ ಹಾಕ್ತಾ ಇದ್ದೇನೆ. ಹಿಟ್ಟನಿಗೆ ಚೆನ್ನಾಗಿ ಸೌಟಲ್ಲಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟು ಈ ಹದಕ್ಕಿದ್ರೆ ಸಾಕು. ಇನ್ನೊಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೇನೆ. ಹಿಟ್ಟು ಉಬ್ಬಿ ಈಗ ರೆಡಿಯಾಗಿದೆ ದೋಸೆ ಮಾಡಲಿಕ್ಕೆ. ನಿನ್ನೆ ರಾತ್ರಿ ನಾನು ಮಾಡಿಟ್ಟದ್ದು. ಕಾವಲಿಗೆ ಎಣ್ಣೆ ಹಚ್ಚಿಟ್ಟಿದ್ದೇನೆ. ಈಗ ಒಂದು ಸೌಟು ಹಾಕಿ ದೋಸೆ ಮಾಡ್ತಾ ಇದ್ದೇನೆ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ಮೂತ್ ಆಗಿರುವಂತಹ ಉದ್ದಿನ ದೋಸೆ ರೆಡಿ ಆಯಿತು. ಚಿಕನ್ ಸಾರಿನೊಂದಿಗೆ ಸೂಪರಾಗಿರ್ತದೆ ತಿನ್ನಲಿಕ್ಕೆ. ಹಾಗೆಯೇ ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.